ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ಇಂದಿನ ಕಾರ್ಯಕ್ರಮಕ್ಕೆ ಸಾಗರ ಮುಧೋಳವರೇ ನಿಮಗೆ ಸ್ವಾಗತ. ಧನ್ಯವಾದ. ಈಗ ಎಲ್ಲರೂ ಕೂಡ ಕೆಲಸಕ್ಕಾಗಿ ಹೊರಗಡೆ ಹೋಗ್ತಾರೆ. ಅದು ಖಾಸಗಿ ಆಗಿರ್ಬೋದು, ಸರ್ಕಾರಿ ಕೆಲಸ ಆಗಿರ್ಬೋದು. ಅನೇಕ ಜನರ ಮಧ್ಯೆ ಕೆಲಸ ಮಾಡಬೇಕಾಗತ್ತೆ. ವಿಶೇಷವಾಗಿ ಮಹಿಳೆಯರು ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾರೆ. ಏನಂದ್ರೆ ಒಂದು ಅಸಭ್ಯ ವರ್ತನೆಯನ್ನ ಅವರು ಕಾಣ್ತಾರೆ ಪುರುಷರ ವಿಷಯವಾಗಿ. ಕೆಲವೊಂದು ಏನೋ ಒಂದು ಲೈಂಗಿಕವಾಗಿ, ಏನೋ ಒಂದು ಸನ್ನೆಗಳ ಮೂಲಕವಾಗಿ, ಶಬ್ದ ಮಾಡೋದ್ರ ಮೂಲಕವಾಗಿ ಇತ್ಯಾದಿ ಏನೇನೋ ಇರುತ್ತೆ. ಆ ಸಮಯದಲ್ಲಿ ನಾವು ದೂರು ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬೇಡ ಬಿಡು ಅಂತ ಮುಂದೆ ಹಾಕ್ತಾನೆ ಇರ್ತಾರೆ. ದೂರು ಕೊಡಬೇಕೋ ಬೇಡ, ಅಥವಾ ಎಲ್ಲಿ ಕೊಡಬೇಕು ದೂರು, ಈ ವಿಷಯವಾಗಿ ಸ್ವಲ್ಪ ತಿಳಿಸಿ ಸರ್. ಯಾವುದೇ ಒಂದು ಕೆಲಸದ ಸ್ಥಳ ಅಲ್ಲಿ ಒಂದು 10 ಜನರಿಗಿಂತಾನೂ ಹೆಚ್ಚಿದ್ದಲ್ಲಿ ಅಲ್ಲಿ ಒಂದು ICC ಅಂದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂದ್ರೆ ಆಂತರಿಕ ದೂರು ಸಮಿತಿ ಅಂತ ಹೇಳಿ ಇರಬೇಕು ಅಂತ ಹೇಳಿ ಪೋಶ್ ಆಕ್ಟ್ ಹೇಳುತ್ತೆ. ಪೋಶ್ ಆಕ್ಟ್ ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಫೋರ್ಸ್ ಆಕ್ಟ್ ಅಂತ ಹೇಳಿ. 10 ಜನಕ್ಕಿಂತ ಮೇಲೆ, 10ಕ್ಕಿಂತ ಕಡಿಮೆ ಇದ್ರೆ, 10ಕ್ಕಿಂತ ಕಡಿಮೆ ಇದ್ದಾಗ ಒಂದು ವೇಳೆ ಅಲ್ಲಿ ICC ಇಲ್ಲದೆ ಇರುವಾಗ LCC ಅಂತ ಇರುತ್ತೆ, ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ, ಸ್ಥಳೀಯ ದೂರು ಪ್ರಾಧಿಕಾರ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ದೂರನ್ನು ಕೊಡಬಹುದು. ದೂರು ಮೊದಲನೇದಾಗಿ ಲಿಖಿತ ರೂಪದಲ್ಲಿ ಇರಬೇಕಾಗುತ್ತೆ ಕಡ್ಡಾಯವಾಗಿ. ಯಾರ ಮೇಲೆ ನಾವು ಆರೋಪವನ್ನು ಹೊರಿಸ್ತಾ ಇದೀವಿ, ಆರೋಪಿತರ ಹೆಸರು, ಅವ್ರದ್ದು ಡೀಟೇಲ್ಸ್, ಅವ್ರು ಯಾವ ಒಂದು ಕಾರ್ಯಸ್ಥಳದಲ್ಲಿದ್ದಾರೆ, ಏನೇನಾಯಿತು, ಅದು ಸಂಬಂಧಪಟ್ಟಂತೆ ಎಲ್ಲವನ್ನು ಸ್ಪಷ್ಟವಾಗಿ ಬರಿಬೇಕಾಗುತ್ತೆ. ಬರೆದು ಆ ದೂರನ್ನು ಕೊಡಬೇಕಾಗುತ್ತೆ. ದೂರು ರೈಟಿಂಗ್ ಅಲ್ಲಿ ಇರಬೇಕು. ಎರಡನೇದಾಗಿ ಅದನ್ನು ಇಮೇಲ್ ಮೂಲಕನೂ ಕೊಡಬಹುದು, ಅಂಚೆ ಮೂಲಕನೂ ಕೊಡಬಹುದು, ಅಥವಾ ನೇರವಾಗಿನೂ ಕೊಡಬಹುದಾಗಿರುತ್ತೆ. ಕೊಟ್ಟ ನಂತರ ಅದನ್ನ ಯಾವುದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಪಬ್ಲಿಕ್ ಮಾಡೋದಿಲ್ಲ, ಪಬ್ಲಿಕ್ ಡಿಸ್ಕ್ಲೋಸ್ ಮಾಡುವ ತರ ಇಲ್ಲ. ಹೌದು. ಅಂದ್ರೆ ಈಗ ಇಂಥದ್ದೊಂದು ಆಂತರಿಕವಾಗಿ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಬರ್ದಿರ್ತೀವಿ. ಮತ್ತೆ ಇದು ಒಂಥರ ಗೌರವದ ಪ್ರಶ್ನೆ ಅಲ್ವಾ? ಇಂಥವ್ರ ಮೇಲೆ ಈ ರೀತಿ ದೂರನ್ನ ಕೊಟ್ಟಿದ್ದಾರೆ ಅಂತ ಪಬ್ಲಿಕ್ ಆಗಬಾರದು. ಹೌದು, ಅಲ್ಲಿ ವಿಕ್ಟಿಮಿಗೆ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಇರಬೇಕು. ಅವರ ಹೆಸರನ್ನು ಎಲ್ಲಿ ಡಿಸ್ಕ್ಲೋಸ್ ಮಾಡೋದು, ಅಂದ್ರೆ ನಿಜಾಂಶ ಎಷ್ಟಿದೆಯೋ ಇಲ್ಲೋ ಅಂತ ಅನ್ನೋದು ಅದೆಲ್ಲವೂ ಪರಿಶೀಲನೆ ಮಾಡಿದ ನಂತರನೇ ಗೊತ್ತಾಗತ್ತೆ ಅನ್ನೋ ಉದ್ದೇಶದಿಂದ. ಮೇಲಾಗಿ ಇನ್ನೊಬ್ಬರ ಗೌರವಕ್ಕೆ ಧಕ್ಕೆ ಬರೋ ರೀತಿ ಏನು ಆಗ್ಬಾರ್ದಲ್ಲ. ಹೌದು, ಇದಿರುತ್ತೆ. ಸಾಗರ್ ಅವರೇ, ಈಗ ಸಾಮಾನ್ಯ ನಾವು ಏನೋ ಒಂದು ದಾಖಲೆ ಅಂತಿರುತ್ತೆ, ಫೋನ್ ಮೂಲಕವಾಗಿ ಏನೋ ಮೆಸೇಜ್ ಬಂದಿರ್ತದೆ, ಫೋಟೋ ತೆಗೆದಿರ್ತಾರೆ, ಏನೋ ಒಂದು ಇರುತ್ತೆ, ಅವರು ಅದನ್ನ ದಾಖಲೆಯನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವಾಗ ಏನ್ ಮಾಡ್ಬೇಕು ಅವರು? ಖಂಡಿತವಾಗಿ ಕೊಡಬಹುದು. ಯಾರಾದ್ರೂ ಈಗ ಮೆಸೇಜ್ ಅಥವಾ ವಾಟ್ಸ್ಆಪ್ ಇಂದ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಅಶ್ಲೀಲವಾಗಿ, ಅಸಭ್ಯವಾಗಿ ಮಾಡ್ತಾ ಇದ್ದಾರೆ, ಅದನ್ನು ಸ್ಕ್ರೀನ್ ಶಾಟ್ ತೆಗೆದು ಕೂಡ ಅದನ್ನು ಸಾಕ್ಷ್ಯವಾಗಿ ಕೊಡಬಹುದು. ಅಥವಾ ಯಾರಾದ್ರೂ ನಮಗೆ ಫೋನ್ ಮಾಡಿ ಒಂದು ಅಸಭ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ರೆಕಾರ್ಡಿಂಗ್ ಕೊಡಬಹುದು. ಅಥವಾ ಜೊತೆಗೆ ಕೆಲವೊಂದು ಬಾರಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಬರುತ್ತೆ. ಅಂದ್ರೆ ಮೌಖಿಕವಾಗಿ ಯಾವುದೇ ಒಂದು ಶಬ್ದದ ಮೂಲಕ ಏನೂ ಆಗೋದಿಲ್ಲ, ಸಿಗ್ನಲ್ಸ್ ಮೂಲಕವಾಗಿ. ಅಂತ ಸಂದರ್ಭದಲ್ಲಿ ಯಾರಾದ್ರೂ ಆ ಒಂದು ಮೂಮೆಂಟ್ಗೆ ವಿಟ್ನೆಸ್ ಆಗಿದ್ರೆ, ಅಂತ ಸಂದರ್ಭದಲ್ಲಿ ಯಾರಾದ್ರೂ ಸಾಕ್ಷಿ ಆಗಿದ್ರೆ ಅವರ ಸಾಕ್ಷ್ಯ, ಅವರ ಟೆಸ್ಟಿಮನಿಯನ್ನು ಸಹ ಸಾಕ್ಷ್ಯವಾಗಿ ಪರಿಗಣಿಸಬಹುದಾಗಿದೆ, ಮಾಡಬಹುದು. ಅದಕ್ಕೆ ಎಲ್ಲರನ್ನೂ ಒಂದು ಗೌರವದಿಂದ ಕಾಣಬೇಕಾಗಿದೆ. ಒಂದು ಉದ್ಯೋಗದ ಪರಿಸರದಲ್ಲಿ ಅಕಸ್ಮಾತ್ ಹೆಚ್ಚು ಕಡಿಮೆ ಈ ರೀತಿ ಏನಾದರೂ ಅನುಚಿತ ವರ್ತನೆಗಳು ಕಂಡು ಬಂದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ನಮಗೆ ರಕ್ಷಣೆ ಇದೆ ಅಂತ ಅನ್ನೋದು ನೆಮ್ಮದಿಯ ವಿಷಯ ಅಂತ ಹೇಳ್ಬೋದು. ಧೈರ್ಯವಾಗಿ ಅವರು ಮುನ್ನುಗ್ಗಬಹುದು, ತಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದು. ಖಂಡಿತ. ನಮ್ಮ ಕೇಳುಗರ ಪರವಾಗಿ ಈ ವಿಷಯದಲ್ಲಿ ಉದ್ಯೋಗ ಸ್ಥಳದಲ್ಲಿ ಯಾವ ರೀತಿ ಅಸಭ್ಯವಾಗಿ ಅಥವಾ ಲೈಂಗಿಕ ಶಬ್ದಗಳ ಮೂಲಕವಾಗಿ ತೊಂದರೆ ಏನಾರ ಕೊಡ್ತಿದ್ರೆ ದೂರನ್ನು ಎಲ್ಲಿ ಕೊಡಬೇಕು ಅಂತ ಅನ್ನೋದನ್ನ ತಾವು ಸರಳವಾಗಿ ತಿಳಿಸಿದಿರಿ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ಸರ್. ನಮಸ್ಕಾರ. ಧನ್ಯವಾದ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.